ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪಾಠಮಾಲೆಯಲ್ಲಿ 43ನೇ ಭಾಗ ಇದು. ವಾಯುಸ್ತುತಿಯ 41ನೇ ಶ್ಲೋಕವನ್ನು ಈಗ ನೋಡೋಣ. ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಸುತ ಇತಿ ಸುಭೃಶಂ ಕೇಶವಾನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತಃ ಸ್ತುತಿಮಕೃತ ಹರೇರ್ ವಾಯುದೇವಸ್ಯ ಚಾಸ್ಯ ತತ್ಪಾದಾರ್ಚಾದರೇಣ ಗ್ರಥಿತ ಪದಲಸನ್ ಮಾಲಯಾ ತ್ವೇತಯಾಯೇ ಸಮ್ರಾಧ್ಯಾಮೂನಮಂತಿ ಪ್ರತತ ಮತಿಗುಣ ಮುಕ್ತಿಮೇತೆ ವ್ರಜಂತಿ. ಸುಬ್ರಹ್ಮಣ್ಯ ಪಂಡಿತರು ಅಂತ ಒಬ್ಬರದ್ದು ಶ್ರೇಷ್ಠ ಪಂಡಿತರು ಕಾಸರಗೋಡಿನಲ್ಲಿದ್ದವರು. ಅವರ ಸುಪುತ್ರನಾದ ತ್ರಿವಿಕ್ರಮ ಪಂಡಿತ ಅಂತ ಹೆಸರಿನ ನಾನು ರಾಮಕೃಷ್ಣ ವೇದವ್ಯಾಸಾತ್ಮಕನಾದ 3 ರೂಪಗಳುಳ್ಳ ಭಗವಂತನಲ್ಲಿ ಹನುಮದ್ ಭೀಮ್ ಮಧ್ವ ಅನ್ನುವ 3 ಹೆಸರುಗಳುಳ್ಳಂತಹ 3 ರೂಪಗಳುಳ್ಳಂತಹ ವಾಯುದೇವನಲ್ಲೂ ಕೂಡ ಬಹಳ ಭಕ್ತಿಯಿಂದ ಈ ಹರಿವಾಯುಸ್ತುತಿಯನ್ನು ರಚಿಸಿದ್ದೇನೆ. ಈ ವ್ಯಕ್ತಿಯು ರಚಿಸಿದ್ದಾನೆ ಅಂತ ತನ್ನ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಹರಿವಾಯುಗಳ ಆ ಪದಾರ್ಚನೆಯನ್ನ ಮಾಡಲಿಕ್ಕಾಗಿ ಈ ಒಂದು ಸ್ತೋತ್ರ ಮಾಲಾ ಏನು ರಚಿತವಾಗಿದೆ. ಇದರ ಮೂಲಕ ಈ ಇಬ್ಬರೂ ದೇವತೆಗಳನ್ನು ಆರಾಧಿಸಿ ಯಾರು ನಮಿಸ್ತಾರೆ ಅವರು ತಮ್ಮ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ದಿನೇ ದಿನೇ ಹೆಚ್ಚಿಸಿಕೊಂಡು ಮುಕ್ತಿ ಭಾಗಿಗಳಾಗ್ತಾರೆ ಅಂತ ವರ್ಣನೆ ಇದೆ. ಸುಭೃಶಂ ಚೆನ್ನಾಗಿ, ಕೇಶವ ಅಂದ್ರೆ ಭಗವಂತ ಮತ್ತು ಆನಂದ ತೀರ್ಥ ಮಧ್ವರ, ಶ್ರೀಮತ್ ಪಾದಾಬ್ಜ ಭಕ್ತಃ ಸಂಪತ್ಕರವಾದ ಅವರ ಪಾದಕಮಲಗಳು ಅದರ ಭಕ್ತರಾದ, ಸುಬ್ರಹ್ಮಣ್ಯಾಖ್ಯ ಸೂರೇಹೆ ಸುಬ್ರಹ್ಮಣ್ಯ ಪಂಡಿತರು ಎಂಬ ಪಂಡಿತರ ಸುತಃ ಪುತ್ರನಾದ ತ್ರಿವಿಕ್ರಮ ಪಂಡಿತರು ಅಂತ ಇವರ ಹೆಸರು. ಇವರ ಮಗರೇ ನಾರಾಯಣ ಪಂಡಿತರು. ಹೀಗೆ ಅಸ್ಯ ಹರೇಹೆ ರಾಮಕೃಷ್ಣ ವೇದವ್ಯಾಸ 3 ರೂಪಗಳಿಂದ ಮತ್ತು ಹರೇಹೆ ಅಸ್ಯ ವಾಯುದೇವಸ್ಯ ಚ ಹನುಮ ಭೀಮ ಮಧ್ವ 3 ರೂಪಗಳುಳ್ಳಂತಹ ಮುಖ್ಯ ಪ್ರಾಣನ ಸ್ತುತಿಯನ್ನು ಅಕೃತ ರಚಿಸಿದನು. ತತ್ ಅವರಿಬ್ಬರ ಹರಿವಾಯುಗಳ ಪಾದಗಳಲ್ಲಿ ಅರ್ಚನೆ, ಪಾದಗಳ ಪೂಜೆ, ಅದರಲ್ಲಿ ಆದರೇಣ ಅತ್ಯಂತ ಭಕ್ತಿಯಿಂದ ಈ ಗ್ರಂಥ ರಚಿಸಲ್ಪಟ್ಟಿದೆ. ಗ್ರಥಿತ ಜೋಡಿಸಲ್ಪಟ್ಟ ಪದಗಳ ಲಸನ್ಮಾಲ, ಈ ಪದಗಳ ಮಾಲೆ ಅತ್ಯಂತ ಭಕ್ತಿಭರಿತವಾದ ಮನಸ್ಸಿನಿಂದ ಹೊರಬಂದದ್ದಾಗಿದೆ. ಏತಯ ಈ ಹರಿವಾಯು ಸ್ತುತಿಯಿಂದ ಯಾರು ಅಮು ಈ ಹರಿವಾಯುಗಳನ್ನು ಸಮ್ರಾಧ್ಯ ಪೂಜಿಸಿ ನಮಂತಿ ವಂದಿಸ್ತಾರೋ, ಏತೆ ಇಂಥವರು ಪ್ರತತ ಮತಿಗುಣಾಹ, ಪ್ರತತ ಅಂದ್ರೆ ವಿಸ್ತೃತವಾದದ್ದು, ಹೆಚ್ಚಾದದ್ದು, ಮತಿ ಅಂದ್ರೆ ಬುದ್ಧಿ, ಅದರ ಜ್ಞಾನಭಕ್ತಿ ವೈರಾಗ್ಯಾದಿಗಳೇ ಗುಣಗಳು. ಆ ಗುಣವುಳ್ಳವರಾಗಿ ಮುಕ್ತಿಯನ್ನು ವ್ರಜಂತಿ ಹೊಂದುತ್ತಾರೆ. ತ್ರಿವಿಕ್ರಮ ಪಂಡಿತನೆಂಬ ಹೆಸರಿನ ನಾನು ರಚಿಸಿದ್ದೇನೆ ಅಂತ ಹೇಳಿಲ್ಲ. ಸುಬ್ರಹ್ಮಣ್ಯ ಪಂಡಿತರ ಮಗನಾದ ತ್ರಿವಿಕ್ರಮ ಪಂಡಿತನು ರಚಿಸಿದ್ದಾನೆ ಅಂತ ಪರೋಕ್ಷ ವಚನ ಹೇಳಿದ್ದಾರೆ. ಇದು ಯಾತಕ್ಕಾಗಿ? ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಪರೋಕ್ಷ ವಚನಂ ದಾರ್ಢ್ಯಾಯ ಅಂತ ಒಂದು ನಿರ್ಣಯ ಕೊಟ್ಟಿದ್ದಾರೆ. ನಿಶ್ಚಿತಾರ್ಥ ಸತಜ್ಞೇಯ ಯತ್ರ ಆತ್ಮೈವ ಪರೋಕ್ಷತಃ ಉಚ್ಯತೆ ವಿಷ್ಣುನಾ ತದ್ವತ್ ತದ್ಬ್ರಹ್ಮೇತ್ಯಾದಿ ಕಥ್ಯತೆ ಇತಿ ಶಬ್ದ ನಿರ್ಣಯ. ತನ್ನ ಬಗ್ಗೆ ತಾನೇ ಪರೋಕ್ಷತಃ, ನನ್ನನ್ನು ನಾನು ಅಂತ ಹೇಳಿಕೊಳ್ಳದೆ ಅವನು ಅಂತ ಹೇಳಿಕೊಳ್ಳುವುದೇನಿದೆ, ಇದು ನಿಶ್ಚಿತವಾದ ಅರ್ಥವನ್ನು ಸೂಚನೆ ಮಾಡಲಿಕ್ಕಾಗಿ. ಪರಮಾತ್ಮನೇ ಛಾಂದೋಗ್ಯ ಉಪನಿಷತ್ತು, ಐತ್ರೇಯ ಉಪನಿಷತ್ತು ಮೊದಲಾದ ಕಡೆ ಆ ಇಡೀ ಉಪನಿಷತ್ತು ಅವನ ವಾಣಿಯಾದರೂ ಕೂಡ ತದ್ ಬ್ರಹ್ಮ, ಆ ಬ್ರಹ್ಮವೋ, ಏತದ್ ಬ್ರಹ್ಮ, ಏತತ್ ಸತ್ಯಂ, ಪ್ರಾಣೋ ಬ್ರಹ್ಮ, ಖಂ ಬ್ರಹ್ಮ ಇತ್ಯಾದಿ ರೂಪವಾಗಿ ತನ್ನನ್ನು ತಾನೇ ಆ ಬ್ರಹ್ಮ, ಈ ಬ್ರಹ್ಮ ಅಂತೆಲ್ಲ ಹೇಳ್ಕೊಳ್ತಾನೆ. ಇದೆಲ್ಲ ನಿಶ್ಚಯಕ್ಕಾಗಿ. ಪರೋಕ್ಷ ವಚನಂ ದ್ರೋಣಂ ಪ್ರತಿ ಭೀಮ ವಚನವತ್. ದ್ರೋಣರ ಎದುರಿಗೆ ಭೀಮ ಹೋರಾಡುವಾಗ ಈ ಭೀಮ ನಿಮ್ಮನ್ನ ದ್ರೋಣರ ತಂದೆಯಂತೆ ಪರಿಗಣಿಸಿದ್ದಾರೆ, ಆದರೆ ನೀವು ಆತನನ್ನ ಮಗನಂತೆ ಪರಿಗಣಿಸಿ ಹೋರಾಡದಿದ್ದರೆ, ಅವನಿಗೆ ಮಗನ ಪ್ರೀತಿಯನ್ನು ತೋರಿಸದೆ ಹೋದ್ರೆ ನಿಮಗೆ ಈ ಭೀಮ ತನ್ನ ಶಕ್ತಿಯನ್ನು ತೋರಿಸ್ತಾನೆ ಅಂತ ಹೇಳಿದಂತಹ ಮಾತೊಂದು ಮಹಾಭಾರತದಲ್ಲೂ ಕೂಡ ಇದೆ. ಹೀಗೆ ವ್ಯಕ್ತಿಯೊಬ್ಬ ತಾನು ಮಾತಾಡುವಾಗ ನಾನು ಅಂತ ಹೇಳಿಕೊಳ್ಳದೆ ಅವನು ಅಂತ ತನ್ನನ್ನೇ ಹೇಳಿಕೊಳ್ಳುವುದೇನಿದೆ ದಾರ್ಢ್ಯಕ್ಕಾಗಿ. ಹಾಗೆ ಅತ್ಯಂತ ಭಕ್ತಿಭರಿತವಾದ ಮನಸ್ಸಿನಿಂದ ನಾನಾಗಿರದೆ ಪರವಶವಾದ ಮನಸ್ಸಿನಿಂದ
ನಾನೆಂಬ ಅಹಂಕಾರವನ್ನು ತೊರೆದು ಈ ಗ್ರಂಥವನ್ನ ಈ ತ್ರಿವಿಕ್ರಮ ಪಂಡಿತ ರಚಿಸಿದ್ದಾನೆ ಅಂತ ದಾರ್ಢ್ಯವನ್ನ ಅವರು ತೋರಿಸಿದ್ದಾರೆ. ಅಂಥವರು ಮುಕ್ತಿಯನ್ನ ಪಡಿತಾರೆ ಅಂತ ಅದಕ್ಕೆ ಫಲಶ್ರುತಿಯನ್ನು ಕೂಡ ತ್ರಿವಿಕ್ರಮ ಪಂಡಿತರು ಕೊಟ್ಟಿದ್ದಾರೆ. ಇದರ ಪುರಸ್ಚರಣದಿಂದ ಜ್ಞಾನ, ಭಕ್ತಿ, ವೈರಾಗ್ಯ, ಮುಕ್ತಿ ಲಾಭ ಇತ್ಯಾದಿಗಳಾಗ್ತವೆ ಅಂತ ಹೇಳಿದ್ದಾರೆ. ವಾಯುಸ್ತುತಿಯ ಪಠಣದ ಬಳಿಕ ಮತ್ತೆ ಪೂರ್ವದಲ್ಲಿ, ಉಭಯತಃ ಪೂರ್ವದಲ್ಲಿ ಮತ್ತು ಆಮೇಲೆ ಆಚಾರ್ಯರು ರಚಿಸಿದ ನರಸಿಂಹ ನಖಸ್ತುತಿ, ಪಾಂತಸ್ಮಾನ್ ಅನ್ನುವ ಶ್ಲೋಕ, ಅದು ನರಸಿಂಹ ನಖಸ್ತುತಿ. ಹಾಗೇನೆ ಲಕ್ಷ್ಮೀಕಾಂತ ಅನ್ನುವ ಶ್ಲೋಕ, ಇವೆರಡನ್ನೂ ಕೂಡ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಹೇಳುವ ರೂಢಿ ಇದೆ. ಈ ಪಾಂತಸ್ಮಾನ್ ಮತ್ತು ಲಕ್ಷ್ಮೀಕಾಂತ ಅನ್ನುವ ಶ್ಲೋಕದ ಅರ್ಥಗಳನ್ನು ಹಿಂದೆ ನಾವು ನೋಡಿದ್ದೇವೆ. ಒಂದು ಬಾರಿ ಅದನ್ನ ಈಗ ಪಠನ ಮಾಡಿ ಈ ಪ್ರವಚನವನ್ನ ಸಮಾಪ್ತ ಮಾಡೋಣ. ಪಾಂತಸ್ಮಾನ್ ಪುರುಹೂತ ವೈರಿಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ಭೂರಿ ಭಾಗೈಹಿ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಚಾಮ್ಯುಕ್ತಮೋಸ್ತು ದೂರತರತೋ ಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಬಸಿತಾ ಬ್ರಹ್ಮೇಶಿ ಚಕ್ರೋತ್ಕರಾಹ. ಈ ವಾಯುಸ್ತುತಿಯ ಪಾಠವನ್ನು ಅರ್ಥ ವಿಗ್ರಹ ಸಮೇತವಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಮಾಡಿದ್ದೆ. ಅದಲ್ಲದೆ ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಮತ್ತು ಇತರ ಜಿಜ್ಞಾಸುಗಳ ಲಾಭಕ್ಕಾಗಿ ಅದರ ಶಬ್ದಾರ್ಥ ಮತ್ತು ಅದರ ತಾತ್ಪರ್ಯವನ್ನು ಕೂಡ ಹೀಗೆ ಪ್ರವಚನ ರೂಪದಲ್ಲಿ ಹೇಳಿ ತಮ್ಮೆದುರಿಗೆ ಮಂಡಿಸಿದ್ದೇನೆ. ಇದನ್ನೆಲ್ಲ ನೋಡುವಾಗ ಹಿರಿಯ ವಿದ್ವಾಂಸರಾದಂತಹ ಬನ್ನಂಜಿ ಗೋವಿಂದಾಚಾರ್ಯರು, ಗುರುಗಳಾದಂತಹ ಅಯೋಧನ ಪುರಾಣಿಕರು, ವಿಶ್ವನಂದನ ತೀರ್ಥ ಶ್ರೀಪಾದರು ಇವರು ಮಾಡಿದಂಥ ವ್ಯಾಖ್ಯಾನಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಅದಲ್ಲದೆ ಸರ್ವಮೂಲದಲ್ಲಿ ನಾನು ಏನೇನನ್ನು ಓದಿದ್ದೇನೆ, ಯಾವುದು ನನಗೆ ನೆನಪಿದೆ ಅಂಥ ಅನೇಕ ವಿಷಯಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದೇನೆ. ಇದೆಲ್ಲ ಆ ಹನುಮ ಭೀಮ ಮಧ್ವ ಎಂಬ 3 ರೂಪವುಳ್ಳಂಥ ಆ ಭಾರತೀಪತಿಯಾದ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ರಾಮಕೃಷ್ಣ ವೇದವ್ಯಾಸಾತ್ಮಕನಾದ ಆ ಭಗವಂತನಿಗೆ ಅರ್ಪಿತವಾಗಿದೆ. ರಾಮಕೃಷ್ಣ ವೇದವ್ಯಾಸಾತ್ಮಸ್ತು. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನು ಹೃಷಿಕೇಶನೆ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.